ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಇದು ನಿಮ್ಮ ಸಂಸ್ಥೆ ಪರಿಚಯ ಮಾಡ್ಕೊಡಿ ಸರ್. ಸರ್ ನಮಸ್ತೆ. ಫಸ್ಟ್ ಎಲ್ಲರಿಗೂ 2025 ಕೃಷಿ ಮೇಳದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಕೂಡ. ನೋಡಿ ಸರ್, ಇದು SS ಮಷಿನರೀಸ್ ಅಂತ ಹೇಳಿ ಕಂಪ್ನಿ ಬಂದ್ಬಿಟ್ಟು ಇದು ಪೀಣ್ಯದಲ್ಲಿ ಇದೆ ಸರ್. ಪೀಣ್ಯ ಸೆಕೆಂಡ್ ಸ್ಟೇಜ್ ಬೆಂಗಳೂರಲ್ಲಿ ಇದೆ. ಇದು ಬಂದ್ಬಿಟ್ಟು ಅಗ್ರಿಕಲ್ಚರ್ ಮಿಷನ್ಸ್ ಮತ್ತೆ ಇದು ಏನಿದೆ ಫುಡ್ ಪ್ರೊಸೆಸ್ ಮಿಷನ್ಸ್, ಆಯಿಲ್ ಮೇಕಿಂಗ್ ಮಿಷನ್ಸ್, ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದೆ ಸರ್ ಇದು. ನೋಡಿ ಯಾವ್ದೊಂದು ಮಷಿನ್ ಸಿಗುತ್ತೆ ಅನ್ನೋದು ಡೀಟೇಲ್ ಬೇಕು ಅಂದಿಲ್ಲ. ಬನ್ನಿ ಸರ್ ಹೇಳ್ತೀವಿ ಬನ್ನಿ. ಇದು ರಾಗಿ ಕ್ಲೀನಿಂಗ್ ಅಂತೀವಿ ಸರ್ ನಾವು. ಇದಕ್ಕೆ ರಾಗಿ ಕ್ಲೀನಿಂಗ್ ಮಿಷನ್ಸ್ ಅಂತ ಹೇಳ್ತೀವಿ ಸರ್. ಇದರಲ್ಲಿ ಇದು ರಾಗಿ ಕ್ಲೀನಿಂಗ್ ಮಿಷನ್ಸ್. ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ 5 ಫಿಲ್ಟರ್ ಕ್ಲೀನಿಂಗ್ ಬರುತ್ತೆ ಸರ್. ರಾಗಿ ಮತ್ತು ಅಕ್ಕಿ ಗೋಧಿನೂ ಕ್ಲೀನ್ ಮಾಡ್ಕೋಬಹುದು ಸರ್ ಇದ್ರೊಳಗಡೆ ನೀವು. ರಾಗಿ ಅಕ್ಕಿ ಎರಡು ಗೋಧಿನೇ ಕ್ಲೀನ್ ಮಾಡಬಹುದು ಸರ್ ಜೊತೆಗೆ ನೀವು. ಇದರಲ್ಲಿ 2.5 HP ಮೋಟರ್ ಬರುತ್ತೆ. ಇದು ಬಂದ್ಬಿಟ್ಟು ಗೌರ್ಮೆಂಟ್ ಸಬ್ಸಿಡಿ ಕೂಡ ಇದೆ. ಆಮೇಲೆ ಕೃಷಿ ಇಲಾಖೆನಲ್ಲೂ ಸಬ್ಸಿಡಿ ಸಿಗುತ್ತೆ. ಪ್ರಧಾನ ಮಂತ್ರಿ ಸ್ಕೀಮ್ ಗಳಲ್ಲಿ ಕೂಡ ಇದಾವೆ ಸರ್ ಈ ಮಿಷನ್ಸ್ ಗಳಲ್ಲಿ. ನೋಡ್ತಾ ಇದೀರಾ ಸರ್ ನೀವು. 5 ಫಿಲ್ಟರ್ ಕ್ಲೀನಿಂಗ್ ಬರುತ್ತೆ ಸರ್. ತೋರಿಸ್ತೀನಿ ನಾನು ನಿಮಗೆ ಸರ್. 5 ಫಿಲ್ಟರ್ ಬರುತ್ತೆ ನೋಡಿ ಇದರೊಳಗಡೆ. ಇಲ್ಲಿ 2 ಇದೆ ಸರ್ ಫಿಲ್ಟರ್. ಮತ್ತೆ ಇಲ್ಲಿ 2 ಇಲ್ಲೊಂದಿದೆ. ಇದ್ರಲ್ಲಿ 2 ಬರುತ್ತೆ. ಮುಂದ್ಗಡೆ ವೈಬ್ರೇಟರ್ ಅಲ್ಲಿ 2 ಬರುತ್ತೆ. ಈ ವೈಬ್ರೇಟರ್ ಅಲ್ಲಿ ಬಂದ್ಬಿಟ್ಟು 1/2 HP ಮೋಟರ್ ಇರುತ್ತೆ ಸರ್. ಇದ್ರಲ್ಲಿ ಬಂದು 2 HP ಮೋಟರ್ ಇರುತ್ತೆ ಮಿಷನ್ ಅಲ್ಲಿ. ಇದು ಬಂದ್ಬಿಟ್ಟು 2.5 HP ಇಂದ 3 HP ಮಿಷನ್ಸ್ ಒಳಗಡೆ ಸಿಗುತ್ತೆ ಸರ್ ಇದ್ರೊಳಗಡೆ ನಿಮ್ಗೆ. ಮುಂದ್ಗಡೆ ಒಂದು ಕಲ್ಲು ಹೋಗುತ್ತೆ. ಹಿಂದೆ ರಾಗಿ ಬರುತ್ತೆ. ಇಲ್ಲಿ ಕಲ್ಲು ಹೋಗುತ್ತೆ ಸರ್. ಈ ಕಡೆ ಮುಂದೆ ಈ ಕಡೆ ಹಿಂದ್ಗಡೆ ಎಲ್ಲ ಕಲ್ಲು ಹೋಗುತ್ತೆ. ಇಲ್ಲಿ ಈ ಕಡೆ ಎಲ್ಲ ನೋಡ್ತಾ ಇದ್ರಿ ಇದೆಲ್ಲ ಡಸ್ಟ್ ಬರುತ್ತೆ ಈ ಕಡೆ. ಇದು ಮುಂದ್ಗಡೆಯಿಂದ ಬ್ಲೋವರ್ ಧೂಳು ಹೇಳ್ಕೊಂಡು ಧೂಳು ಬಿಡುತ್ತೆ ಸರ್. ಹೊರಗಡೆ ಬಿಡುತ್ತೆ ಧೂಳನ್ನ. ಅದು ಮುಂದ್ಗಡೆ ನೋಡ್ತೀರಾ ಫ್ರಂಟ್ ಅಲ್ಲಿ ಕಡ್ಡಿ ಹೋಗುತ್ತೆ. ಕಡ್ಡಿ ಜೊತೆಗೆ ರಾಗಿ ಫೈನ್ ಕ್ವಾಲಿಟಿ ಕ್ಲೀನ್ ಆಗ್ಬಿಟ್ಟು ಬರುತ್ತೆ ಸರ್. ಈಗ ರೈತರಿಂದ ಜಮೀನಿಂದ ಏನ್ ಬರುತ್ತೆ ಅಲ್ಲಿಂದ ತಗೊಂಡ್ಬಂದು ಡೈರೆಕ್ಟ್ ಹಾಕಿದ್ರೆ 25 kg ಅಕ್ಕಿಗೆ ರಾಗಿಗೆ 25 kg ಮರಳು ಮಿಕ್ಸ್ ಮಾಡಿದ್ರೆ ಸಪರೇಟ್ ಆಗುತ್ತೆ ಸರ್. ಇದು 5 ಫಿಲ್ಟರ್ ಕ್ಲೀನಿಂಗ್ ಅಲ್ಲಿ ಬರುತ್ತೆ ಸರ್. ತೊಂದ್ರೆ ಇಲ್ಲ ಸರ್. ಇದು 3 ಹೆಡೆಡ್ ಪಲ್ವರೈಸರ್ ಅಂತೀವಿ ನಾವು. ನೋಡ್ಬೋದು ಸರ್. 3 ಒಂದರಲ್ಲೇ ಇದೆ ಇದರಲ್ಲಿ. ಪಲ್ವರೈಸರ್ ಮಿಷನ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಹಳೆ ಟೈಪ್ ಏನಿತ್ತು ಕಲ್ಲಾಗ್ಲಿ ಇದ್ರೊಳಗಡೆ ಪ್ಲೇಟ್ ಆಗ್ಲಿ ಕೆಚ್ಚೋದು ಕುಯ್ಸೋದು ಯಾವ್ದು ರಿಸ್ಕ್ ಇರಲ್ಲ ಸರ್ ಇದರಲ್ಲಿ. ಈ 3 ಹೆಡ್ ಪಲ್ವರೈಸರ್ ತಗೊಂಡ್ರೆ ಒಂದ್ರಲ್ಲಿ ಅಕ್ಕಿ ಗೋಧಿ ಇರುತ್ತೆ, ಒಂದು ರಾಗಿ ಇರುತ್ತೆ, ಒಂದು ಧನಿಯಾ ಮೆಣಸಿನಕಾಯಿ ಇರುತ್ತೆ. 3 ಮಿಷನ್ಸ್ ಒಂದರಲ್ಲೇ ಫಿಟ್ ಆಗುತ್ತೆ. ಈ 3 ಮಿಷನ್ಸ್ ಒಂದರಲ್ಲೇ ಫಿಟ್ ಆಗೋದ್ರಿಂದ ಬೆನಿಫಿಟ್ ಏನಂದ್ರೆ ಕಸ್ಟಮರ್ಸ್ ಹೇಳ್ತಾರೆ ಈಗ ರಾಗಿ ಹಾಕಿರ ಅಕ್ಕಿ ಗೋಧಿ ಹಾಕಲ್ಲ ಅಂತ ಹೇಳ್ತಾರಲ್ವಾ. ಅಕ್ಕಿ ಗೋಧಿ ಹಾಕಿದ್ರೆ ಧನಿಯಾ ಮೆಣಸಿನಕಾಯಿ ಹಾಕಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲದಕ್ಕೂ ಸಪರೇಟ್ ಆಗಿ ಕೊಟ್ಟಿರ್ತೀವಿ ಸರ್ ಈ ಮಿಷನ್. ಮಲ್ಟಿ ಇದಕ್ಕೆ 3 ಹೆಡ್ ಪಲ್ವರೈಸರ್ ಇರೋದ್ರಿಂದ ಬೆನಿಫಿಟ್ ಬಹಳ ಅನುಕೂಲ ಆಗುತ್ತೆ ಸರ್ ಕಸ್ಟಮರ್. ಈ ಮಿಷನ್ಸ್ ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿ ಇದೆ. ಆಮೇಲೆ ಪ್ರಧಾನ ಮಂತ್ರಿ ಸ್ಕೀಮ್ ಅಲ್ಲೂ ಮಾಡಿಸ್ಕೊಡ್ತೀವಿ ಸರ್ ನಾವು. ಹಾ ಸರ್ ನೋಡ್ತಾ ಇದೀರಾ ನೋಡಿ ಸರ್. ಕೆಳಗಡೆ ಮೋಟರ್ ಫಿಟ್ ಆಗುತ್ತೆ, ಮೇಲ್ಗಡೆ 3 ಮಿಷನ್ಸ್ ಇರುತ್ತೆ ಸರ್. ಇದೇನು ಸರ್ ಇದು? ಇದು 2 ಹೆಡೆಡ್ ಪಲ್ವರೈಸರ್ ಮಿಷನ್ ಅಂತೀವಿ ಸರ್ ನಾವು ಇದಕ್ಕೆ. ಹಾ ಸರ್. ಇದ್ರೊಳಗಡೆ 10 HP ಮೋಟರ್ ಹಾಕಿರ್ತೀವಿ ನಾವು. 10 HP ಮೋಟರ್ ಹಾಕಿದ್ರೆ ಒನ್ ಟೈಮ್ ಒಂದು ಓಡುತ್ತೆ ಮಿಷನ್ಸ್ ಅಲ್ಲಿ. ಒಂದ್ರಲ್ಲಿ ಅಕ್ಕಿ ಗೋಧಿ ರಾಗಿಗೆ ಇರುತ್ತೆ, ಒಂದು ಧನಿಯಾ ಮೆಣಸಿನಕಾಯಿ ಇರುತ್ತೆ ಇದರಲ್ಲಿ. ನೀವು ಇದ್ರೊಳಗಡೆ 15 HP ಮೋಟರ್ ಹಾಕೊಂಡ್ರೆ 2 ಒಂದೇ ಸರಿ ಓಡಿಸಬಹುದು ಸರ್ ಇದರಲ್ಲಿ. ಅಟ್ ಎ ಟೈಮ್ ಬರುತ್ತೆ ಸರ್. ಒಂದ್ರಲ್ಲಿ ಅಕ್ಕಿ ಗೋಧಿ ರಾಗಿಗೆ ಜೋಳಕ್ಕೆ ಇರುತ್ತೆ, ಒಂದು ಧನಿಯಾ ಮೆಣಸಿನಕಾಯಿ ಇರುತ್ತೆ. ಇದರಲ್ಲಿ ಮಾಡ್ಬೋದು ಸರ್. ಲೇಡೀಸ್ ಎಲ್ಲ ಆಪರೇಟ್ ಮಾಡ್ಕೋಬಹುದು ಸರ್. ಇದ್ರೊಳಗಡೆ ಎಲ್ಲ ಈಸಿ ಮೆಥಡ್ ಇರುತ್ತೆ ಸರ್. ಬೆಲ್ಟ್ ಚೇಂಜ್ ಅವರೆಲ್ಲ ಕೊಟ್ಟಿರ್ತೀವಿ. ಬೆಲ್ಟ್ ಅನ್ನ ಚೇಂಜ್ ಮಾಡ್ಕೊಂಡು ಹಾಕೋಬಹುದು ಸರ್. ಅದನ್ನ ಎಲ್ಲ ಲೇಡೀಸ್ ಆಪರೇಟ್ ಮಾಡ್ತಾರೆ ಸರ್. ಬಹಳ ಕಡೆ ಮಾಡ್ತಾ ಇದಾರೆ ಸರ್. ಇದರಲ್ಲೂ ಸಬ್ಸಿಡಿ ಇದೆ ಸರ್. ಪ್ರಧಾನ ಮಂತ್ರಿ ಸ್ಕೀಮ್ ಅಲ್ಲೂ ನಾವು ಲೋನ್ ಕಮ್ ಸಬ್ಸಿಡಿ ಮಾಡಿಸ್ಕೊಡ್ತೀವಿ ಸರ್. ಲೋನ್ ಮತ್ತೆ ಸಬ್ಸಿಡಿ 2 ಮಾಡಿಸ್ಕೊಡ್ತೀವಿ ಸರ್ ಇದಕ್ಕೆ. ಸರ್ ಇದು ಸಿಂಗಲ್ ಹೆಡೆಡ್ ಪಲ್ವರೈಸರ್ ಮಿಷನ್ಸ್ ಅಂತ ಹೇಳ್ತೀವಿ. ಯಾವ್ದೋ ಒಂದಕ್ಕೆ ಸರ್. ಇದು ಅಕ್ಕಿ ಗೋಧಿ ರಾಗಿ ಜೋಳಕಾರ ಹಾಕೋಬಹುದು, ಇಲ್ಲ ಧನಿಯಾ ಮೆಣಸಿನಕಾಯಿಗಾದ್ರೆ ಹಾಕೋಬಹುದು ಸರ್. ಈಗ ನೋಡ್ತಾ ಇದೀರಾ ಸರ್ ಇದ್ರೊಳಗಡೆ ನಾವು ಮಿಷನ್ಸ್ ಅನ್ನ ತೋರಿಸ್ತೀವಿ ನೋಡಿ. ಇದ್ರೊಳಗಡೆ ಯಾವ್ದೇ ಆಗ್ಲಿ ಸರ್ ಕಲ್ಲು ಕೆತ್ಸೋದು ಕುಯ್ಸೋದು ಅನ್ನೋದು ಯಾವ್ದು ರಿಸ್ಕ್ ಇರಲ್ಲ ಸರ್. ಎಲ್ಲ ಬೀಟ್ ಒಳಗಡೆನೆ ಓಡುತ್ತೆ ಮಿಷನ್ಸ್. ಇದರಲ್ಲಿ ಡಬಲ್ ಕಟರ್ ಕೊಡ್ತೀವಿ ನಾವು. ಹಿಂದ್ಗಡೆ ಒಂದು 40% ಆಪರೇಷನ್ ಮಾಡಿ ಮುಂದೆ ಬಿಡುತ್ತೆ ಸರ್. ಡಬಲ್ ಕಟಿಂಗ್ ಇಲ್ಲೊಂದು ಚೇಂಬರ್ ಇದೆ, ಮತ್ತೆ ಅದ್ರ ಮುಂದ್ಗಡೆ ಇಲ್ಲೊಂದು ಚೇಂಬರ್ ಬರುತ್ತೆ ಸರ್. ಪೆಂಟ್ ಒಂದು ಬರುತ್ತೆ. 2ರಿಂದ 100% ಪೌಡರ್ ಆಗ್ಬಿಟ್ಟು ಕೆಳಗಡೆ ಬರುತ್ತೆ ಸರ್ ಮೆಟೀರಿಯಲ್. ಇದನ್ನ ಇದು ಒಂದು ಅಕ್ಕಿ ಗೋಧಿ ರಾಗಿಗಾದ್ರೂ ತಗೋಬಹುದು, ಇಲ್ಲಾಂದ್ರೆ ಧನಿಯಾ ಮೆಣಸಿನಕಾಯಿಗಾದ್ರೂ ತಗೋಬಹುದು ಸರ್. ಇದರಲ್ಲಿ ಇದಕ್ಕೆ ಸಬ್ಸಿಡಿ ಇರುತ್ತೆ. ಇದಕ್ಕೂ ಕೃಷಿ ಇಲಾಖೆ ಸಬ್ಸಿಡಿ ಇದೆ ಸರ್. ಇದಕ್ಕೆ ಕೃಷಿ ಇಲಾಖೆ ಸಬ್ಸಿಡಿ ಇದೆ ಸರ್. ಲೋನ್ ಬರುತ್ತೆ ಸರ್. ಲೋನ್ ಕಮ್ ಸಬ್ಸಿಡಿನೂ ಆಗುತ್ತೆ ಸರ್ ಇದರಲ್ಲಿ. ಸರ್ ಇದು ಗ್ಯಾರಂಟಿ ಯಾವ ತರ ಇದೆ? ಮಷಿನ್ಸ್ ವಾರಂಟಿ ಎಲ್ಲ 1 ವರ್ಷ ಇರುತ್ತೆ ಸರ್. ಮೋಟರ್ ವಾರಂಟಿ 6 ಮಂತ್ ಇರುತ್ತೆ ಸರ್. ಬ್ರಾಂಡ್ ಮೋಟರ್ ಏನ್ ಕೊಡ್ತೀವಿ ಅದರಲ್ಲೇ ಕೊಡ್ತೀವಿ ಸರ್. ಮೋಟರ್ ತಗೊಂಡ್ರೆ 1 ವರ್ಷನೂ ವಾರಂಟಿ ಸಿಗುತ್ತೆ ಸರ್ ಮೋಟರ್ ಅಲ್ಲಿ. ಬ್ರಾಂಡ್ ಮೋಟರ್ ತಗೊಂಡ್ರೆ ಸರ್. ಈಗ ನೋಡ್ತಾ ಇದೀವಿ ನೋಡಿ. 2 ಹೆಡೆಡ್ ಪಲ್ವರೈಸರ್ ಮಿಷನ್ಸ್ ಅಟ್ಯಾಚ್ ಇರುತ್ತೆ. ಡಬಲ್ ಹೆಡ್ ಅಟ್ಯಾಚ್ ಇರುತ್ತೆ. ಡಬಲ್ ಪಲ್ವರೈಸರ್ ಒಂದು ಪ್ಲೇಟ್ ಮಿಲ್ ಅಟ್ಯಾಚ್ ಬರುತ್ತೆ ಇದಕ್ಕೆ. ಡಬಲ್ ಪಲ್ವರೈಸರ್ ತಗೊಂಡ್ಬಿಟ್ಟು ಒಂದ್ರಲ್ಲಿ ಅಕ್ಕಿ ಗೋಧಿಗೆ ಇರುತ್ತೆ, ಒಂದು ಧನಿಯಾ ಮೆಣಸಿನಕಾಯಿ ಇರುತ್ತೆ. ಈಗ ಲಾಸ್ಟ್ ಅಲ್ಲಿ ಬಂದು ರಾಗಿ ಯಾವ್ದು ಯೂಸ್ ಮಾಡ್ಕೋಬಹುದು. ಈ ಉತ್ತರ ಕರ್ನಾಟಕ ಹೋದ್ರೆ ಅದ್ರಲ್ಲಿ ಜೋಳ ಹಾಕೊಳ್ತಾರೆ ಸರ್, ಜಿಗಿ ಬರಲ್ಲ ಅಂತ ಹೇಳಿ. ಅದಕ್ಕೆ ಜೋಳನ ಹಾಕೋಬಹುದು ಸರ್ ಅದ್ರೊಳಗಡೆ. ಅದಕ್ಕೆ 2 ಪಲ್ವರೈಸರ್ ಒಂದು ಪ್ಲೇಟ್ ಮಿಲ್ ಕೊಡ್ತೀವಿ ಸರ್ ಅವರಿಗೆ. ಪ್ಲೇಟ್ ಮಿಲ್ ಕೊಟ್ಟಾಗ ಇದ್ರಲ್ಲಿ ಅಕ್ಕಿ ಗೋಧಿ ಅಕ್ಕಿ ಗೋಧಿ ಇರುತ್ತೆ, ಜೋಳಕ್ಕೆ ಇರುತ್ತೆ, ಧನಿಯಾ ಮೆಣಸಿನಕಾಯಿ ಅಂತ ಇರುತ್ತೆ. ಇದು 2 ಮಿಷನ್ಸ್ ಒಂದೇರಲ್ಲಿ ಅಟ್ಯಾಚ್ ಇದೆ ಸರ್. 3 ಬರುತ್ತೆ ಒಂದ್ರಲ್ಲಿ 3 ಮಿಷನ್ಸ್ ಇರುತ್ತೆ. 2 ಪಲ್ವರೈಸರ್ ಒಂದು ಪ್ಲೇಟ್ ಮಿಲ್ ಮಿಷನ್ಸ್ ಇರುತ್ತೆ. ಒಂದೇ ಮೋಟರ್ ಅಲ್ಲೇ 3 ಆಪರೇಟಿಂಗ್ ಕೊಡ್ತೀವಿ ಸರ್. ಒನ್ ಟೈಮ್ ಒಂದು ಹೊಡುತ್ತೆ. 10 HP ಮೋಟರ್ ಬರುತ್ತೆ.
ಈ ಪ್ಲೇಟ್ ಮಿಲ್ ಬಂದ್ಬಿಟ್ಟು ಇದ್ರಲ್ಲಿ ಏನಿದೆ ಸರ್, ಕೋಳಿ ಫೀಡಿಂಗ್ ಎಲ್ಲ ಇದೆ ನೋಡಿ. ಈ ಕೋಳಿ ಫೀಡಿಂಗ್, ಕೋಳಿ ಮರಿ ಚಿಕ್ಕದಿದ್ದಾಗೂ ನಾವು ನುಚ್ಚುಗಳು ಮಾಡ್ಕೋಬಹುದು. ಅದರಲ್ಲಿ ನೀವು ದೊಡ್ಡ ಮರಿ ದೊಡ್ಡದಾಗ್ತಿದಂಗೆ ದಪ್ಪನು ಮಾಡ್ಕೋಬಹುದು. ಆಮೇಲೆ ಕುರಿ ಫಾರಂ ಗಳಿಗೆಲ್ಲ ಬಹಳ ಯೂಸ್ ಆಗುತ್ತೆ ಸರ್ ಇದು. ಇದೇ ನೀಲಿ ಕಲರ್ ಮೆಕ್ಕೆಜೋಳ, ಮುಸ್ಕಿನ ಜೋಳ ಎಲ್ಲ ಮಾಡ್ಬೋದು ಸರ್. ಇದೇನು ಬ್ಲೂ ಕಲರ್ ಮಿಷನ್ ಇದೆಯಲ್ಲ ಸರ್, ಇದ್ರೊಳಗಡೆ ಬರುತ್ತೆ ಸರ್. ಇದು ಓಲ್ಡ್ ಟೈಪ್ ಮಿಷನ್ ಸರ್, ಅದಕ್ಕೆ ಅಟ್ಯಾಚ್ ಕೊಡ್ತೀವಿ ಸರ್ ಅದನ್ನು. ಎಲ್ಲ ಒಂದೇ ಮಟೀರಿಯಲ್. ಇದೇನು ನಾವು ಮಷಿನ್ ತಗೋಬೇಕಂದ್ರೆ ಬೆಂಗಳೂರಿಗೆ ಬರ್ಬೇಕಾ ಇಲ್ಲ ಡೆಲಿವರಿ ಕೊಡ್ತೀರಾ ಸರ್? ಸರ್ ನಮ್ದು ಏನಂದ್ರೆ ಇದೇನ್ ಪ್ರೈಸ್ ಇರುತ್ತೆ ಸರ್, ಪ್ರೈಸ್ ಅಲ್ಲಿ GST ಮತ್ತೆ ಪ್ರೈಸ್ ಟ್ರಾನ್ಸ್ಪೋರ್ಟ್ ಇನ್ಸ್ಟಾಲೇಷನ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ಸರ್. ಅದನ್ನ ನಾವ್ ಹೇಳ್ತೀವಿ ಸರ್, ಅದ್ರಲ್ಲಿ ಮಾಡ್ಕೊಡೋಣ ಅಂತ. ಈಗ ಪ್ರೈಸ್ ಅಲ್ಲಿ ನಿಮ್ಗೆ ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿ ಕೂಡ ಸಿಗುತ್ತೆ. ಮತ್ತೆ ನಾವೇನ್ ಪ್ರಧಾನ ಮಂತ್ರಿ ಸ್ಕೀಮ್ ಅಲ್ಲಿ ಏನಿದೆ ಆ ಸ್ಕೀಮ್ ಅಲ್ಲಿ ಕೂಡ ಲೋನ್ ಮಾಡಿಸ್ಕೊಡ್ತೀವಿ ಸರ್ ಅದನ್ನು. ಸರ್ ಈಗ ಈ ವಿಡಿಯೋ ನೋಡ್ಬಿಟ್ಟು ಒಂದು ವಾರ ನೋಡ್ತಿರೋ ನಿಮ್ಮ ಹತ್ರ ಈ ಮಷಿನ್ ತಗೊಂಡು ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್? ಇಲ್ಲೇ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಸರ್, ಮೇಲ್ಗಡೆ ಇದೆ ನೋಡಿ, SS Machineries ಅಂತ ಇದೆ. ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು 9880323560 ಒಂದಿದೆ ಸರ್. ಅದ್ರ ಕೆಳಗಡೆ ಇನ್ನೊಂದು ನಂಬರ್ ಇದೆ, ಆಲ್ಟರ್ನೇಟ್ ನಂಬರ್ 9916981793 ಅಂತಾನು ಇದೆ ಸರ್. ಇದು ಅಡ್ರೆಸ್ ಬಂದ್ಬಿಟ್ಟು ಕ್ವೀನ್ ಸೆಕೆಂಡ್ ಸ್ಟೇಜ್ ಬೆಂಗಳೂರು ಸರ್. ನಮ್ದು ಹಾಸನಲ್ಲೂ ಕೂಡ ಬ್ರಾಂಚ್ ಇದೆ, ದಾವಣಗೆರೆಯಲ್ಲಿ ಕೂಡ ಬ್ರಾಂಚ್ ಇದೆ ಸರ್. ದಾವಣಗೆರೆ ಆ ಕಡೆ ಹುಬ್ಳಿ ಧಾರವಾಡ ಎಲ್ಲ ದಾವಣಗೆರೆ ಕಡೆನೂ ಬರ್ಬೋದು ಸರ್ ಅಲ್ಲಿ. ಸರ್ ಈಗ ಇದಾವಲ್ಲ ಇಷ್ಟೇ ಮಷಿನ್ ಇನ್ನು ಬೇರೆ ಏನಾದ್ರು ಮಾತ್ರ? ಸರ್ ಇನ್ನೂ ಇದೆ ನೋಡಿ ಸರ್, ಇಲ್ಲಿದೆ ನೋಡಿ, ಇದು ಗ್ರೇವಿ ಮಿಷನ್ಸ್ ಅಂತ ಹೇಳಿ ಸರ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋ ಮಿಷನ್ ಸರ್ ಇದು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ ಸರ್ ಇದು. ನಾವು ಕೊಡ್ತೀವಿ ನೋಡಿ ಸರ್, ಇದೆಲ್ಲ ಸ್ಕ್ರೀನ್ ಗಳೆಲ್ಲ ಇರುತ್ತೆ. ಒಳಗಡೆ ಮಷಿನ್ಸ್ ಇದರಲ್ಲಿ ನಿಮ್ಗೆ 2 HP 3 HP 5 HP ತನಕ ಮಿಷನ್ ಸಿಗುತ್ತೆ ಸರ್ ನಿಮ್ಗೆ. ಮಿನಿ ಬಿಸ್ನೆಸ್ ಸರ್, ಇದನ್ನ ಒಂದು ಪ್ರಾವಿಷನ್ ಸ್ಟೋರ್ ಇಟ್ಕೊಂಡ್ರು ಬಿಸ್ನೆಸ್ ಮಾಡ್ಬೋದು ಸರ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಮಾಡ್ಬಿಟ್ಟು ಸ್ಟೈಲ್ ಮಾಡಕ್ಕೆ ಸರ್ ಇದರಲ್ಲಿ. ಹಾ ಸರ್, ಆ ತರಾನು ಬರುತ್ತೆ ಸರ್ ಇದರಲ್ಲಿ. ಹಾ ಸರ್, ಇನ್ನೊಂದು ನೋಡ್ತೀವಿ ಸರ್, ಇಡ್ಲಿ ದೋಸೆ ಮಿಷನ್ಸ್ ಇದೆ ಸರ್ ಈಗ. ಇಡ್ಲಿ ದೋಸೆ ಮಿಷನ್ ಸರ್ ಇದು. ಇಡ್ಲಿ ದೋಸೆ ಇಟ್ಟು ಮತ್ತೆ ಹೂರ್ಣ ಇಟ್ಟು ಮಾಡ್ಬೋದು ಸರ್ ಇದರಲ್ಲಿ. 4-5 ವೆರೈಟಿ ಬರುತ್ತೆ ಸರ್. ಸ್ಟೈನ್ಲೆಸ್ ಸ್ಟೀಲ್ ಬಾಡಿನೂ ಬರುತ್ತೆ, ಫುಲ್ SS ಬರುತ್ತೆ ಸರ್. 304 ಗ್ರೇಡ್ ಅಲ್ಲೇ ಮೆಟೀರಿಯಲ್ ಇರುತ್ತೆ. ಇದ್ರಲ್ಲಿ ಅಲ್ಯೂಮಿನಿಯಂ ಬಾಡಿನೂ ಬರುತ್ತೆ. ಯಾವ ಸೆಲೆಕ್ಷನ್ ಕಸ್ಟಮರ್ ಏನ್ ತೊಗೊಳ್ತಾರೆ ಅದು ಕೊಡ್ಬೋದು ಸರ್ ಇದರಲ್ಲಿ. ಅದಾಗಿದ್ಮೇಲೆ ಮತ್ತೆ ರಾಗಿ ಪಾಲಿಶರ್ ಅಂತ ಇದೆ ಸರ್. ಇದು ರಾಗಿ ಪಾಲಿಶರ್ ಮಿಷನ್ ಸರ್ ಇದರಲ್ಲಿ ವೆರೈಟಿ ಇದೆ ಸರ್. ಇದರಲ್ಲಿ 5 HP ಒಂದಿದೆ, ಮತ್ತೆ 3 HP ಒಂದಿದೆ ಸರ್ ಇದರಲ್ಲಿ. ಇದೇನ್ ಗ್ರೀನ್ ಕಲರ್ ಏನ್ ನೋಡ್ತಾ ಇದೀವಿ ಸರ್, ಇದು ಒಂದು 5 HP ಸರ್ ಇದರಲ್ಲಿ. ಇದು 5 HP ಸರ್. 1 ಗಂಟೆ ಬಂದ್ಬಿಟ್ಟು 170 ರಿಂದ 180 kg ಬರುತ್ತೆ ಸರ್ ಇದರಲ್ಲಿ. ಆ ಕಡೆ ರೆಡ್ ಕಲರ್ ಏನಿದೆ ಸರ್, ಅದು 3 HP ಮಿಷನ್ ಸರ್. ಅದು 3 HP ರಾಗಿ ಪಾಲಿಶರ್ ಮಿಷನ್ ಸರ್. ಮೋಟರ್ ಜೊತೆಗೆ ಬರುತ್ತೆ ಸರ್ ಇದನ್ನ. ಹಾ ಸರ್, ಇದರಲ್ಲಿ ರೆಡ್ ಕಲರ್ ಮಿಷನ್ಸ್ ಅಲ್ಲಿ 3 HP ಮೋಟರ್ ಹಾಕೊಂಡ್ರೆ ನಾವು 120 ರಿಂದ 140 kg ಬರುತ್ತೆ. ರಾಗಿ ಪಾಲಿಶಿಂಗ್ ಸರ್. ಈ ನಾವೇನ್ ರಾಗಿ ಕ್ಲೀನ್ ಮಾಡ್ತೀವಿ ಅದ್ರ ಮೇಲೆ ಮುಸ್ಕೆನ ಅಂಟ್ಕೊಂಡಿದೆ ಸರ್, ಅದನ್ನ ಆ ಪರೆನ ತೆಗಿಯುತ್ತೆ ಸರ್ ಇದ್ರೊಳಗಡೆ. ಹಾ ಸರ್, ಅದಕ್ಕೆ ಪಾಲಿಶರ್ ಅಂತ ಹೇಳಿ ಸರ್. ಕ್ಲೀನಿಂಗ್ ಆಗಿದ್ಮೇಲೆ ಇದಕ್ಕೆ ಹಾಕ್ಬೇಕು ಸರ್, ಆ ಪ್ರೋಸೆಸ್ ಇದೆ ಇದರಲ್ಲಿ. ಹಾ ಸರ್, ಅದಾಗಿದ್ಮೇಲೆ ನಮ್ದು ಏನಿದೆ ಸರ್, SS Machineries ಅಂತ ಹೇಳಿ. ಇದ್ರೊಳಗಡೆ ನಮ್ದೊಂದು 60+ ಮಿಷನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಸರ್ ನಾವು. 60ಕ್ಕೆ ಎಷ್ಟು ಮಷಿನ್? 60ಕ್ಕೆ ಹೆಚ್ಚು ಮಿಷನ್ಸ್ ಗಳಿದಾವೆ ಸರ್. ಇಲ್ಲಿ ತರಕ್ ಆಗಿಲ್ಲ, ಕೃಷಿ ಮೇಳಗೆ ಜಾಗ ಕಮ್ಮಿ ಇರೋದ್ರಿಂದ ತರಕ್ ಆಗಿಲ್ಲ. ಎಣ್ಣೆ ಗಾಣಗಳೆಲ್ಲ ಸಿಗುತ್ತೆ ಸರ್ ನಮ್ಮಲ್ಲಿ. ಎಣ್ಣೆ ಗಾಣಗಳು ಸಿಗುತ್ತೆ, ಆಯಿಲ್ ರೋಟರಿಗಳಂತ ಸರ್ ಇದಕ್ಕೆ, ಎಣ್ಣೆ ಗಾಣಗಳಿಗೆ. ಮತ್ತೆ ಆಯಿಲ್ ಎಕ್ಸ್ಪೆಲ್ಲರ್ ಸಿಗುತ್ತೆ, ಆಯಿಲ್ ಎಕ್ಸ್ಪೆಲ್ಲರ್ದು ಬರುತ್ತೆ. ಈ ಗಾಣಗಳು ಏನಿದೆ ನಾವು ಒಳಗಡೆ ಮೆಟೀರಿಯಲ್ ಹಾಕ್ಬಿಟ್ಟು ಹೊರಗಡೆ ತೆಗಿತೀವಲ್ಲ ವೇಸ್ಟ್, ಈ ಎಕ್ಸ್ಪೆಲ್ಲರ್ ಎಲ್ಲ ಆತರ ಇಲ್ಲ ಸರ್. ವೇಸ್ಟ್ ಒಂದ್ ಕಡೆ, ಆಯಿಲ್ ಒಂದ್ ಕಡೆ, ಆತರ ಮಿಷನ್ಸ್ ಇದಾವೆ. ಆಮೇಲೆ ಪೆಲೆಟ್ ಮಿಷನ್ಸ್ ಸಿಗುತ್ತೆ ಸರ್ ನಮ್ಮಲ್ಲಿ. ಪೆಲೆಟ್ ಅಂದ್ರೆ ಈ ಕುರಿಗಳಿಗೆ, ಕೋಳಿಗಳಿಗೆಲ್ಲಾನು ನಾವು ಪೆಲೆಟ್ ಮಾಡ್ಬಿಟ್ಟು ಹಾಕೋದಕ್ಕೆ ಪೆಲೆಟ್ ಮಿಷನ್ಸ್ ಸಿಗುತ್ತೆ. ಎಲ್ಲಾ ಮಿಷನ್ಸ್ ಗಳನ್ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಸರ್. ಆಮೇಲೆ ಉತ್ತರ ಕರ್ನಾಟಕ ಅಂತ ಹೋದ್ರೆ ಜೋಳದ ರೊಟ್ಟಿ ಮಾಡೋ ಮಿಷನ್ಸ್ ಸಿಗುತ್ತೆ ಸರ್. ರೊಟ್ಟಿ ಮಾಡೋ ಮಷಿನ್? ಜೋಳದ ರೊಟ್ಟಿ ಮಾಡೋ ಮಿಷನ್ಸ್ ಇದೆ ಸರ್. ಅದ್ರ ಜೊತೆಗೆ ರೊಟ್ಟಿ ಇಟ್ಟು ಮಿಕ್ಸ್ ಮಾಡೋದು ಇದೆ ಸರ್. ರೊಟ್ಟಿ ಮಾಡೋ ಮಿಷನ್ಸ್ ಅಲ್ಲಿ ಡಿಫ್ರೆಂಟ್ ವೆರೈಟಿ ಇದೆ ಸರ್ ಅದರಲ್ಲಿ. ಅದನ್ನು ನೋಡ್ಬೋದು ಸರ್ ನೀವಲ್ಲಿ. ಆಮೇಲೆ ರೋಸ್ಟಿಂಗ್ ಮಿಷನ್ ಸರ್. ರೋಸ್ಟಿಂಗ್ ಮಿಷನ್ಸ್ ಗಳು ನಮ್ಮಲ್ಲಿ ಇದಾವೆ ಸರ್. ಡಿಫ್ರೆಂಟ್ ರೋಸ್ಟಿಂಗ್ ಮಿಷನ್ಸ್ ಗಳಿದಾವೆ. ಈ ಕಾಳುಗಳಾಗ್ಲಿ, ಮೆಣಸಿನ್ಕಾಯಿ ಆಗ್ಲಿ ಎಲ್ಲವನ್ನು ರೋಸ್ಟಿಂಗ್ ಕೂಡ ಮಾಡ್ಕೋಬಹುದು ಸರ್ ಹೊರಗಡೆ. ಆಮೇಲೆ ಮನೆ ಯೂಸ್ಗೆ ಬರುತ್ತೆ ಸರ್. ಮನೆ ಯೂಸ್ಗೆ ಲಾಸ್ಟ್ ಅಲ್ಲೇ ನೋಡ್ತೀವಿ ಸರ್, ಡೊಮೆಸ್ಟಿಕ್ ಪಲ್ವರೈಸರ್ ಅಂತ ನೋಡ್ತಾ ಇದೀವಿ. ಅದು ಮನೆ ಯೂಸ್ಗೆ ಸರ್. ಈಗ ಹೊರಗಡೆ ಇರ್ತಾರೆ, ಈಗ ಹಳ್ಳಿಯಿಂದ ದೂರ ಇರ್ತಾರೆ, ಅಂತವ್ರಿಗೆಲ್ಲ ಏನಂದ್ರೆ ಮನೆಯಲ್ಲೇ ಇಟ್ಕೊಂಡ್ರೆ ಬರುತ್ತೆ ಸರ್ ಹೊರಗಡೆ. ಮನೆಯಲ್ಲೇನೆ ಇಟ್ಟು ಮಾಡ್ಕೋಬಹುದು ಸರ್. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಜೋಳದ ಹಿಟ್ಟು ಎಲ್ಲ ಮನೆಯಲ್ಲೇ ಮಾಡ್ಕೋಬಹುದು ಸರ್. ಅವರು ಎಲ್ಲ ಮಿನಿ ಬಿಸ್ನೆಸ್ ಗಳಿಗೂ ನಡೆಯುತ್ತೆ ಸರ್ ಇರೋದು. ಹಾ ಸರ್. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಧನ್ಯವಾದ.